ಕೂಡಲೇ ನಾವು ಇದ್ದೀವಿ ಬದುಕಿ ಹೇಳ್ತೀವಿ ಅನ್ನುವಂಥ ದಿಶೆಯಲ್ಲಿ ಅವರು ಹೆಜ್ಜೆ ಇಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಇನ್ನು ಇದಂತಿ ಕಮಿಷನ್ನ ಅದು ಎಷ್ಟು ಕೊಡಬೇಕು, ಏನು 40 ಕೊಡ್ತಾರೋ, 50 ಕೊಡ್ತಾರೋ, 60 ಕೊಡ್ತಾರೋ, 20 ಕೊಡ್ತಾರೋ, 30 ಕೊಡ್ತಾರೋ, ತೋರೆ ಕೊಡೋರು ಆದ್ರೆ ಕಮಿಷನ್ ಮತ್ತು ದಂಧೆ ಮಾತ್ರ ನಡೆಯೋದ್ರಲ್ಲಿ ಎರಡು ಮಾತೇ ಇಲ್ಲ, ನಡೀತದೆ. ಈಗ 40% ಅಂದಂಗೆ ಈಗ ಇಲ್ಲಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಂಘದ ಅಧ್ಯಕ್ಷರು ಮತ್ತು ಸಂಘ ಪೂರ್ತಿಯಾಗಿ ಕಾರ್ಯದರ್ಶಿ ಇನ್ನುಳಿದವರು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ನಾವು ಹೇಳ್ಬೋದು ಬೇಕಾದನ್ನು ಇಲ್ಲ ಅಂತೇಳಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಮಗೆ ಕಾಮಗಾರಿ ಬಿಲ್ಲೊಳಗೆ ಏನಿಲ್ಲ ಜಸ್ಟ್ ತಿಂಗಳು ಕೊಡ್ತಾ ಇದ್ವಿ, ಅದ್ರಾಗೆ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ನಂಬಬೇಕಲ್ಲ ಸಂಘದವರು, ಇಲ್ಲ ನೀವು ತೊಗೊಳ್ತೀರಿ ಮಾಡ್ತೀರಿ ಅಂದರೆ ಅವ್ರು ಸಂಶಯ ಪಡ್ತಾ ಇದ್ದಾರೆ. ಇಲ್ಲಿ ವ್ಯವಹಾರ ಹೆಂಗಾರಿದು, ಈ ಕಮಿಷನ್ ವ್ಯವಹಾರ ಇರ್ತದಲ್ಲ, ಲೋಕೋಪಯೋಗಿ ಇರ್ಬೋದು, ನೀರಾವರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಯಾವುದೇ ಇರ್ಬೋದು. ಇಲ್ಲೇ ಕಮಿಷನ್ ನಡೀತಿದ್ರೆ ಅಲ್ಲೇ ಏನೋ ಅದಪ್ಪ ಹೊಂದಾಣಿಕೆ ಇರ್ತದೆ ಆಡಳಿತಾರೂಢ ಪಕ್ಷಕ್ಕೆ ಈ ಕೆಲಸ ಮಾಡುವಂಥ ಗುತ್ತಿಗೆದಾರರಿಗೆ. ಮತ್ತು ಈಗಾಗಲೇ ಹಲವು ಸಲ ನಮ್ಮ ಈ ಒಂದು ಚಾನಲ್ದಲ್ಲಿ ಈ ಮಾತನ್ನು ಮಾತಾಡಿದ್ದದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಗುತ್ತಿಗೆದಾರರು ಸಹಿತ ಪ್ರಾಮಾಣಿಕ ಇರುವುದಿಲ್ಲ ಅನ್ನೋದನ್ನು ನಾವು ಸಾಕಷ್ಟು ನೋಡಿದ್ವಿ. ಯಾಕಂದ್ರೆ ಅವ್ರು ವ್ಯವಹಾರ ತೊಗೊಳ್ಬೇಕಾಯ್ತು ಅಂದ್ರೆ ಪಾಪ ಅವ್ರು ಹಾಕಿ ತಪ್ಪಬೇಕಾಗೋದಿಲ್ಲ, ಕೊಡೋದೇ ಇಲ್ಲಲ್ಲ. ಆಡಳಿತಾರೂಢದವರು ಇವರಿಗೆ ಟೆಂಡರ್ ಕರೀದಿಲ್ಲ, ಕೊಡೋದಿಲ್ಲ, ಏನೋ ಕಾರಣ ತಪ್ಪಿಸಿಬಿಡ್ತಾರೆ. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರು ಕಮಿಷನ್ ಕೊಡೋದು ಮತ್ತೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಒಂದು ಅನಿವಾರ್ಯ ಪರಿಸ್ಥಿತಿ ಬದ್ಧ ಆಗಬೇಕಾಗ್ತದೆ. ಹೀಗಾಗಿ ಅವರ ಅನಿವಾರ್ಯತೆಯನ್ನು ಸದುಪಯೋಗ ಮಾಡ್ಕೊಳ್ಳುವಂಥ ಈ ಮಿನಿಸ್ಟರ್ಸು ಅಥವಾ MLAಗಳು ಮತ್ತೆಲ್ಲರು ಇವರು ಈ ಕಮಿಷನ್ ಹೊಡೆಯುವಂಥ ಮತ್ತು ಇಲ್ಲಿ ಲಾಭ ಹೆಚ್ಚಿರ್ತದೆ ಅವ್ರಿಗೆ. ಯಾಕಂದ್ರೆ 40% ಯಾರು ಕೊಡ್ತಾರೆ ಒಂದು ಕೆಲಸಕ್ಕೆ, ಆ 40% ಸಿಗೋದ್ರಿಂದಾಗಿ ಅವರ ಇನ್ನಷ್ಟು ಶ್ರೀಮಂತರಾಗುವಂಥ ಮೇಲಕ್ಕೆ ಹೋಗುವಂತಹ ಅದ್ಭುತವಾದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ನಾವು ಆರಾಮಿರ್ತೀವಪ್ಪ ಅನ್ನುವಂಥ ಮಾತು. ಹೀಗಾಗಿ ಇಡೀ ರಾಜ್ಯದ ತುಂಬ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಳುಕ್ತಾ ಇದೆ ಅಂತೇಳಿ ವಿರೋಧಿಗಳು ಆರೋಪ ಮಾಡ್ತಾರೆ. ವಿರೋಧಿಗಳಂತೂ ಅವ್ರದ್ದು ಇವ್ರು ಆರೋಪ ಮಾಡಿದ್ರು ಇವ್ರು ಮಾಡ್ತಾಯಿದ್ದಾರೆ. ಆರೋಪ ಪ್ರತ್ಯಾರೋಪ ಅದ, ಆದರೆ ಇದು ನಿಲ್ಲುವುದು ಯಾವಾಗ ಅಂತ. ಏನೋ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದರು, ಇಲ್ಲಪ್ಪ ನಾವು ಹಸ್ತಕ್ಷೇಪ ಮಾಡಿಲ್ಲ ಅಂತ. ಅವ್ರು ಅಂದಂಗೆ ಕರ್ಣ ಇರ್ಬೋದು, ಆದರೆ ನಡಿಕೆನೂ ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಅವ್ರು ಆರೋಪ ಮಾಡ್ತಾರೆ. ಇವ್ರಿಗೆ ಸಂಬಂಧಿಸಿದವರು ಮತ್ತು ಯಾರೋ ಇವ್ರ ಕೈನವರು